ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 19 ಫೆಬ್ರವರಿ 2026. मुरली महावाक्यಗಳು. मीठे बच्चे, अभी भारत खास और आम सारी दुनिया पर बृहस्पति की दशा बैठनी है. बाबा तुम बच्चों द्वारा भारत को सुखधाम बना रहे हैं. ಮಧುರ ಮಕ್ಕಳೇ, ಭಾರತ ಹಾಗೂ ಇಡೀ ವಿಶ್ವ, ಇದರ ಮೇಲೆ, ಭಾರತದ ಮೇಲೆ ಹಾಗೂ ಇಡೀ ವಿಶ್ವದ ಮೇಲೆ ಬೃಹಸ್ಪತಿಯ ದಶಾ ಕುಳಿತುಕೊಳ್ಳಲಿದೆ. ಬಾಬಾ ತಾವು ಮಕ್ಕಳಿಗೆ ಭಾರತವನ್ನು ಸುಖಧಾಮವನ್ನಾಗಿ ಮಾಡುವ ಸಲುವಾಗಿನೇ ಬಂದಿದ್ದಾರೆ, ಮಾಡಿಸ್ತಾ ಇದ್ದಾರೆ. ಬೃಹಸ್ಪತಿಯ ದಶಾ, ಬೃಹಸ್ಪತಿ ಅಂದರೆ ಗುರು ದಶೆ, ಸರ್ವಶ್ರೇಷ್ಠ ದಶಾ ಆಗಿದೆ. ಅರ್ಥಾತ್ ಗುರುವಿನ ವರದಾನ ಪ್ರಾಪ್ತಿ ಆದಮೇಲೆ, ಗುರುವಿನ ದೃಷ್ಟಿ ಬಿದ್ದ ಮೇಲೆ, ಗುರುವಿನ ಮಾರ್ಗದರ್ಶನ ಆದ ಮೇಲೆ ಆ ಜೀವನ ಶ್ರೇಷ್ಠ ಮುಕ್ತಿ ಮತ್ತು ಜೀವನ್ ಮುಕ್ತಿ ಸಿಕ್ಬಿಡ್ತದೆ, ದೊರೆತು ಬಿಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಾರತ ಅರ್ಥಾತ್ ಎನ್ಲೈಟನ್ ಸೋಲ್ಸ್, ಕಲೆಕ್ಟಿವ್ ರೂಪದೊಳಗ ಯಾವಾಗೆಲ್ಲ ಆತ್ಮರು ತಮ್ಮ ಸಂಪೂರ್ಣ ಸತೋಪ್ರಧಾನ ಅವಸ್ಥೆಯಲ್ಲಿ ಈ ಭೂಮಿಯ ಮೇಲೆ, ಪಾತ್ರದಲ್ಲೂ ಸತೋಪ್ರಧಾನತೆ, ಆತ್ಮಿಕ ಅವಸ್ಥೆಯಲ್ಲೂ ಸತೋಪ್ರಧಾನತೆ ಕಂಡುಬರ್ತದೋ ಅದಕ್ಕೆ ಭಾರತ ಅಂತ ಹೇಳಲಾಗ್ತದೆ. ಪ್ರಕಾಶದಲ್ಲಿರುವಂತಹ ಆತ್ಮರ ಆ ಸಮಯ, ಅಖಂಡ ಭಾರತ, ಅಂತಹ ಒಂದು ಭಾರತದ ನಿರ್ಮಾಣ ಬಾಬಾ ಮಕ್ಕಳ ಮೇಲೆ, ಮಕ್ಕಳ ಮೂಲಕ ಮಾಡಿಸೋರಿದ್ದಾರೆ. ಯಾವ ಮಕ್ಕಳು ಅಂದರೆ ಎಲ್ಲ ಕುಮಾರಿಯರಂತಲ್ಲ. ಮಕ್ಕಳು ಅಂದರೆ ನಿರಾಕಾರ ಆತ್ಮಿಕ ಸತ್ಯ ಸ್ಥಿತಿಯಲ್ಲಿ ಸ್ಥಿತಾದಂಥವರು. ಅಂಥ ಮಕ್ಕಳ ಮೂಲಕ ಬಾಬಾ ಈ ಭಾರತವನ್ನ ಸ್ವರ್ಗ ಸುಖಧಾಮವನ್ನ ಮಾಡಿಸ್ತಿದ್ದಾರೆ. ಯಾಕೆ ಅಂದರೆ ಪೂರಾ ಭಾರತ, ಪೂರಾ ವಿಶ್ವದ ಮೇಲೆ ಬೃಹಸ್ಪತಿಯ ದಶಾ ಕುಳಿತುಕೊಳ್ಳಲಿದೆ. प्रश्न: 16 कला संपूर्ण बनने के लिए तुम बच्चे कौन सा पुरुषार्थ करते हो? 16 ಕಲಾ ಸಂಪೂರ್ಣರಾಗುವುದಕ್ಕಾಗಿ ತಾವು ಮಕ್ಕಳು ಯಾವ ಒಂದು ಪುರುಷಾರ್ಥವನ್ನ ಮಾಡುತ್ತೀರಿ? ಬಾಬಾ ಹೇಳ್ತಾರೆ, ಯೋಗ ಬಲ್ ಜಮಾ ಕರ್ನೇಕ. 16 ಕಲಾ ಸಂಪೂರ್ಣರಾಗಬೇಕು ಅಂತಂದ್ರೆ ಯೋಗ ಬಲವನ್ನ ಜಮಾ ಮಾಡಿಕೊಳ್ಳುವಂಥ ಪುರುಷಾರ್ಥ ಮಾಡಬೇಕಾಗಿದೆ. ಯೋಗ ಬಲ್ ಸೆ ತುಮ್ 16 ಕಲಾ ಸಂಪೂರ್ಣ ಬನ್ ರಹೆ ಹೋ. ಯೋಗ ಬಲ, ಯೋಗ ಅಂದ್ರೆ ಪರಮಾತ್ಮನ ಜೊತೆಗೆ ಕಂಬೈನ್ಡ್ ಸ್ಥಿತಿ, ಕನೆಕ್ಷನ್. ಯಾವಾಗ ಯೋಗ ಅಂತಂದ್ರೆ ಮನಸ್ಸಿನ ಕನೆಕ್ಷನ್ ಆತ್ಮದ ಜೊತೆಗೆ, ಯೋಗ ಅಂದ್ರೆ ಮನಸ್ಸಿನ ಕನೆಕ್ಷನ್ ಪರಮಾತ್ಮನ ಜೊತೆಗೆ. ಯಾಕಂದ್ರೆ ಈ ಮನಸ್ಸಿನ ಕನೆಕ್ಷನ್ ಇನ್ನು ದೇಹದ ಸಂಬಂಧದ ಜೊತೆಗಿದೆ. ಯಾವಾಗ ಪೂರ್ಣ ಈ ಮನಸ್ಸು ಆತ್ಮಮಯ ಆಗ್ತದ, ಪರಮಾತ್ಮಮಯ ಆಗ್ತದೋ ಅವಾಗ ಯೋಗದಿಂದ, ಈ ಕನೆಕ್ಷನ್ ಇಂದ ಶಕ್ತಿ ತುಂಬುತ್ತದೆ. ಈ ಯೋಗ ಬಲವೇ ಈ ಮನಸ್ಸನ್ನ 16 ಕಲಾ ಸಂಪೂರ್ಣರನ್ನಾಗಿ ಮಾಡುವಂಥದ್ದಾಗಿದೆ. ಇಸ್ಕೆ ಲಿಯೆ ಬಾಬಾ ಕೇತೆ ಹೇ ದೇ ದಾನ್ ತೋ ಛೂಟೆ ಗ್ರಹಣ. ಯಾವಾಗ ದಾನ ಕೊಡ್ತೀರಿ ಆಗ ನಿಮಗೆ ಹಿಡಿದಿರುವಂತಹ ಎಲ್ಲಾ ಗ್ರಹಣವೂ ಬಿಟ್ಟು ಹೋಗ್ತದೆ ಅಂತ. ಅದಕ್ಕಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವುಗಳ ದಾನ ಕೊಡೋದು ಅಂತ, ಪಂಚವಿಕಾರಗಳ ದಾನ ಕೊಡೋದೇ ದಾನ ಕೊಡೋದು ಅಂತ. ದಾನ ಕೊಟ್ಟಾಗ ಗ್ರಹಣ ಎಲ್ಲ ದೂರ ಆಗ್ತದ ಅಂತ. ಪಂಚವಿಕಾರಗಳಿಗಿಂತ ಮುಖ್ಯವಾಗಿರುವಂಥದ್ದು ದೇಹ ಅಭಿಮಾನದ ತ್ಯಾಗ, ದೇಹಭಾನದ ತ್ಯಾಗ. ನಾನು ಅಂದ್ರೆ ಸ್ತ್ರೀ, ನಾನು ಅಂದ್ರ ಮೆತ್ತಗ, ನಾನು ಅಂದ್ರೆ ನನಗಿದೆಲ್ಲ ಆಗೋದಿಲ್ಲ, ಸೇರುವುದಿಲ್ಲ, ಅಥವಾ ನಾನು ಅಂದ್ರೆ ಬಹಳ ಶಕ್ತಿಶಾಲಿ, ನಾನು ಅಂತಂದ್ರೆ ಏನು ಬೇಕಾದ್ರೂ ಮಾಡಬಲ್ಲೆ ಅನ್ನುವಂಥ ಹ್ಯೂಮನ್ ಕಾನ್ಷಿಯಸ್ ಏನಿದೆ, ಇದು ಸತ್ಯ ಸ್ವರೂಪ ಅಲ್ಲ. ಇದು ಡ್ರಾಮಾದ ಮೂಲಕ ಸಿಕ್ಕಿರುವಂತಹ ಪಾತ್ರ. ಇದು ಈ ಪಾತ್ರವನ್ನೇ ರಿಯಲ್ ಅನ್ಕೊಂಡು ನಡೆಯೋದೇನಿದೆಯಲ್ಲ, ಇದೇ ಅಜ್ಞಾನ. ಇದನ್ನ ಬಾಬಾಗ ದಾನದ ರೂಪದಲ್ಲಿ ಕೊಟ್ಬಿಡ್ರಿ. ಅಂದ್ರೆ ದೇಹದ ಮನಸ್ಸು, ನನ್ನ ವಿಚಾರ, ನನ್ನ ಭಾವ, ನನ್ನ ಟ್ಯಾಲೆಂಟ್, ನನ್ನ ಅನಿಸಿಕೆಗಳು ಇವೆಲ್ಲವೂ ಕೂಡ ದೇಹಭಾನನೇ ಆಗಿದೆ. ಈ ವಿಕಾರವನ್ನ ಯಾವಾಗ ಬಾಬಾಗ ನಾವು ಅರ್ಪಿತ ಮಾಡ್ತೀವಿ, ದಾನದ ರೂಪದಲ್ಲಿ ಕೊಡ್ತೀವಿ, ಹಿಡಿದಿರುವಂಥ ಮನಸ್ಸಿಗೆ, ಬುದ್ಧಿಗೆ ಹಿಡಿದಿರುವಂಥ ಎಲ್ಲ ಗ್ರಹಣ ದೂರ ಆಗ್ತದೆ. काम विकार जो गिराने वाला है इसका दान दे दो.
तो 16 कला संपूर्ण बन जाएंगे। काम विकार, ಕಾಮ ವಿಕಾರ ಅಂತಂದ್ರೆ ಕೇವಲ ಒಂದು ಫಿಸಿಕಲ್ ರೂಪದ ಲಸ್ಟ್ನ ಮಾತು ಹೇಳ್ತಾ ಇಲ್ಲ. ಕಾಮ ವಿಕಾರ ಅಂದ್ರೆ ಕಾಮನೆಗಳು ತುಂಬಿದಂತಹ ಮನಸ್ಸು, ಇಚ್ಛೆಗಳು. ಈ ದೇಹದ ಜಗತ್ತಿನೊಳಗ ದೇಹಕ್ಕೆ ಸಂಬಂಧಪಟ್ಟಂತಹ ಅನೇಕ ಹೀಗ ಆಗಬೇಕು, ಹೀಗೆ ಕಾಣಬೇಕು, ಹೀಗೆ ತೋರಿಸ್ಬೇಕು, ಹೀಗೆ ಎಲ್ಲರಿಗೂ ಮಾಡಿಸ್ಕೊಳ್ಬೇಕನ್ನುವಂಥ ಅನೇಕ ಇಚ್ಛೆಗಳದಾವ. ಏನೇನೋ ಆಗಿ, ಏನೇನೋ ಮಾಡಿ, ಏನೇನೋ ಅನುಭವಿಸ್ಬೇಕನ್ನುವಂಥದ್ದು. ಈ ಎಲ್ಲ ಕಾಮನೆಗಳನ್ನ ಬಾಬಾರವರಿಗೆ ದಾನ ಕೊಟ್ಬಿಟ್ರಿ ಅಂದ್ರೆ ನೀವು 16 ಕಲಾ ಸಂಪೂರ್ಣರು ಆಗ್ತೀರಿ. ಸೆಕೆಂಡ್ ಪಾಯಿಂಟ್, ದೇಹ ಅಭಿಮಾನ್ ಕೋ ಚೋಡ್ ದೇಹಿ ಅಭಿಮಾನಿ ಬನೋ, ಶರೀರ ಕಾ ಭಾನ್ ಛೋಡ್ ದೋ. ಬಾಬಾ ಹೇಳ್ತಾರೆ ದೇಹ ಅಭಿಮಾನ ಬಿಟ್ಟು ದೇಹಿ ಅಭಿಮಾನಿ ಆಗೋ. ನಾನು ಬ್ರಹ್ಮ ಕುಮಾರಿ ಇದ್ದೀನಿ ಅನ್ನೋದು ಕೂಡ ದೇಹಾಭಿಮಾನ. ಯಾಕಂದ್ರೆ ಬ್ರಹ್ಮ ಕುಮಾರ್ ಅನ್ನುವಂಥದ್ದು ಒಂದು ರೋಲ್, ಸಂಗಮ ಯುಗದ ಅತಿ ಶ್ರೇಷ್ಠ ರೋಲಿನ ಹೆಸರು. ಅದಕ್ಕಾಗಿ ಬಾಬಾ ಹೇಳ್ತಾರೆ ದೇಹ ಅಭಿಮಾನವನ್ನ, ಸೂಕ್ಷ್ಮಾತಿ ಸೂಕ್ಷ್ಮ ದೇಹದ ಪ್ರತಿಯಾಗಿ ಇರುವಂತಹ ತಮ್ಮ ಕಾನ್ಶಿಯಸ್, ತಮ್ಮ ಲೇಬಲ್ನ ಪ್ರತಿಯಾಗಿ ತಮಗೆ ಸಿಕ್ಕಿರುವಂತಹ ರೋಲ್ನ ಒಂದು ಜವಾಬ್ದಾರಿ ಅಥವಾ ಯಾವುದು ಪೊಸಿಷನ್ ಇದೆ, ನಾನು ಹೀಗಿದ್ದೀನಿ, ನಾನು ಇಷ್ಟು ವರ್ಷ ಆಗಿದೆ, ನಾ ಇಷ್ಟು ಸೀನಿಯರ್ ಇದ್ದೀನಿ, ನಾನು ಇವ್ರಿಗಿಂತ ದೊಡ್ಡವರು ಅನ್ನುವಂಥದ್ದಿದೆ. ಇದೆಲ್ಲವೂ ದೇಹಾಭಿಮಾನ. ಇದೆಲ್ಲವನ್ನ ಬಿಡ್ರಿ, ಶರೀರ ಭಾನವನ್ನು ಬಿಡ್ರಿ. ನಾ ಸೊರಗ್ತೀನಿ, ನಾ ತೆಳ್ಳಗಾಗ್ತೀನಿ, ಅಥವಾ ನಾ ಕರೆಗೆ ಹೋಗ್ತೀನಿ, ನನಗಿದು ಆಗುವುದಿಲ್ಲ. ಈ ದೇಹಭಾನ, ಶರೀರ ಭಾನವನ್ನು ಬಿಡ್ರಿ. ಆತ್ಮ ಅಭಿಮಾನಿಯಾದಾಗ 16 ಕಲಾ ಸಂಪೂರ್ಣರಾಗಲಿಕ್ಕೆ, ಅಂದ್ರೆ ಆತ್ಮ ಹೇಗೆ ಸಂಪೂರ್ಣ ಇದೆಯೋ ಈ ಮನಸ್ಸು ಕೂಡ ಆತ್ಮನಷ್ಟೇ ಸಂಪೂರ್ಣ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳೋದಕ್ಕೇ 16 ಕಲಾ 100% ಪ್ಯೂರ್ ಪೀಸ್ಫುಲ್ ಈ ಮನಸ್ಸಿನ ಅವಸ್ಥಾ ತಯಾರಾಗ್ತದೆ. धारणेಗಾಗಿ मुख्य सार पहला, जो भी अंदर में कांटे है उनकी जांच कर निकालना है. ಏನೆಲ್ಲ ಒಳಗಡೆ ಮುಳ್ಳುಗಳಿವೆ ಅವೆಲ್ಲವುಗಳನ್ನ ಹುಡುಕಿ ತೆಗೆದು ಹಾಕ್ರಿ. ದೇಹಭಾನ, ದೇಹಕ್ಕೆ ಸಂಬಂಧಪಟ್ಟ ಏನೆಲ್ಲ ಸ್ಮೃತಿಗಳಿದಾವ, ನೆನಪುಗಳದಾವ, ಅವೆಲ್ಲ ಮುಳ್ಳು, ಅವುಗಳನ್ನು ಹುಡುಕಿ ತೆಗೆದು ಹಾಕ್ರಿ. ರಾಮಪುರಿ ಮೇ ಚಲ್ನೆ ಕಾ ಪುರುಷಾರ್ಥ ಕರ್ನಾ ಹೇ. ರಾಮಪುರಿ ಸದಾ ಆತ್ಮನ ಒಂದು ಸಮಾನ ಈ ಮನಸ್ಸು ಆರಾಮದ ಅನುಭವ, ಶಾಂತಿ ಅನುಭವ ಮಾಡುವಂಥದ್ದೇನಿದೆ ಇದಕ್ಕೆ ರಾಮಪುರಿ ಅಂತ. ರಾಮಪುರಿ ಅಂದ್ರೆ ಒಂದು ಮನಸ್ಸಿನ ಒಂದು ಸ್ಥಾನ, ಆತ್ಮ. ಮನಸ್ಸು ಬಂದಿರೋದೇ ಆತ್ಮನಿಂದ ಅಂದಮೇಲೆ ಆತ್ಮದ ಮೂಲ ಸ್ಥಿತಿಯೇ ರಾಮಪುರಿ. ಇನ್ನೊಂದು ರಾಮಪುರಿ ಬಾಬನ ಹೃದಯ, ಇನ್ನೊಂದು ರಾಮಪುರಿ ಸತ್ಯುಗ. ಅದಕ್ಕೆ ಬಾಬಾ ಹೇಳ್ತಾರೆ ರಾಮಪುರಿ ಹೋಗೋದಕ್ಕಾಗಿ ಪುರುಷಾರ್ಥವನ್ನ ಮಾಡ್ರಿ. सेकंड पॉइंट, अविनाशी ज्ञान रत्नों का सौदा कर किसी का भी कल्याण करने में समय देना है. हसीन बनना और बनाना है. ಯಾರದೇ ಈ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ ಮಾಡಬೇಕು ಅಂದ್ರೆ ಅನೇಕರ ಕಲ್ಯಾಣ ಮಾಡಲಿಕ್ಕೆ ಸಮಯ ತೆಗೀರಿ. ಹಾಗೂ ಬಹಳ ಸುಂದರ ಮನಸ್ಸೇನಾಗಬೇಕಾಗಿದೆ, ಸುಂದರ ಆಗಬೇಕಾಗಿದೆ. ಸುಂದರ ಅರ್ಥಾತ್ ಪವಿತ್ರ, ಸ್ವಚ್ಛ, ಮೂಲ ಒರಿಜಿನಲ್ ಸ್ಥಿತಿ. ಸುಂದರ ಆಗಬೇಕು ಅಂತಂದ್ರೆ ಸುಂದರ ಆಗ್ರಿ ಮತ್ತು ಸುಂದರರನ್ನಾಗಿ ಮಾಡ್ರಿ. ಪವಿತ್ರ ಆಗ್ರಿ, ಪವಿತ್ರರನ್ನಾಗಿ ಮಾಡ್ರಿ. वरदान, तमोगुणी वायुमंडल में अपनी स्थिति एक रस अचल अडोल रखने वाले मास्टर सर्वशक्तिवान भव. ತಮೋಗುಣಿ ವಾಯುಮಂಡಲದಲ್ಲಿ ತಮ್ಮ ಸ್ಥಿತಿ ಏಕರಸ್ ಅಚಲ್ ಅಡೋಲ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಾನರು ಆಗ್ರಿ. दिन प्रतिदिन परिस्थितियां अति तमो प्रधान बननी है. वायुमंडल और भी बिगड़ने वाला है. ದಿನಂ ಪ್ರತಿದಿನ ಪರಿಸ್ಥಿತಿಗಳು ತಮೋ ಪ್ರಧಾನ ಇನ್ನೂ ಆಗ್ಲಿವಿ ಅಂತಾರೆ ಬಾಬಾ. ಅಂದ್ರೆ ಮಾನಸಿಕ ಸ್ಥಿತಿ ಇನ್ನೂ ಕೆಡೋದೇ ಇದೆ. ಮನಸ್ಸಿನಲ್ಲಿ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಏನೆಲ್ಲ ಸ್ಟೋರಿ ಇದೆ ಅದು ಕೆಡ್ತಾ ಇರುವಂಥದ್ದೇನು ತೋರಿಸ್ಬೇಕಾಗಿದೆ ಅದು ಹೊರಗೆ ಕಾಣೋದೇ ಅಂತಾರೆ ಬಾಬಾ. तो ऐसा वायुमंडल में कमल पुष्प समान रहना, न्यारे रहना. ಎಷ್ಟೇ ವಾತಾವರಣ ಅಲ್ಲೋಲ ಕಲ್ಲೋಲವಾಗಿರಲಿ, ಕಮಲ ಪುಷ್ಪದ ಹಾಗೆ ಕೆಸರಿನಲ್ಲಿ ಇದ್ರೂ ಕೂಡ ತಾವು
ನ್ಯಾರ ಮತ್ತು ಪ್ಯಾರ ಆಗಿರ್ರಿ. ನ್ಯಾರ ಆಗೋದು ಅಂದರೆ ಇದು ನಾಟಕ. ಇಲ್ಲಿ ಎಷ್ಟೇ ವಿಚಲಿತ ಆಗಲಿ, ಎಷ್ಟೇ ಪರಿಸ್ಥಿತಿಗಳು ಮೇಲು ಕೆಳಗಾಗಲಿ, ಪರಿಸ್ಥಿತಿಗಳು ಅಲ್ಲೋಲ ಕಲ್ಲೋಲ ಆಗಲಿ, ವಿಪರೀತ ನಡಿಲಿ, ಇದೆಲ್ಲವೂ ನಾಟಕದಲ್ಲಿ ನಾನು ಸ್ಥಿರವಾದ ಆತ್ಮ ಆಗಿರುವೆ ಎನ್ನುವಂಥ ಸತ್ಯದ ಸ್ಮೃತಿಯಲ್ಲಿ ಸ್ಥಿತ ಆಗೋದೇ ಕಮಲ ಪುಷ್ಪ ಸಮಾನ ನ್ಯಾರ ಮತ್ತು ಪ್ಯಾರ ಆಗೋದಾಗಿದೆ. अपनी स्थिति सतो प्रधान बनाना, इसके लिए इतनी हिम्मत या शक्ति की आवश्यकता है. ಅದಕ್ಕಾಗಿ ಬಹಳಷ್ಟು ಧೈರ್ಯ, ಸಾಹಸ, ಶಕ್ತಿಯ ಅವಶ್ಯಕತೆ ಇದೆ. जब यह वरदान स्मृति में रहता कि मैं मास्टर सर्वशक्तिवान हूँ, तो चाहे प्रकृति द्वारा, चाहे लौकिक संबंध द्वारा, चाहे दैवी परिवार द्वारा कोई भी परीक्षा आ जाए, उसमें सदा एक रस अचल अडोल रहेंगे. ಬಹಳ ಖೂಬ್ಸೂರತ್, ಬಹಳ ಸುಂದರವಾದಂತಹ ಗುಹ್ಯ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ಯಾವಾಗ ಈ ವರದಾನ ನೆನಪಿಟ್ಕೋತೀರಿ, ನಾ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ. ಆತ್ಮ ರೋಲ್ ಅಂತ ನೋಡಿದ್ರ ನನಗೆಲ್ಲ ಆಗ್ತದ, ನನಗೆಲ್ಲಿ ತಿಳುವಳಿಕೆದ, ನಾ ಏನು ಮಾಡ್ತೀನಿ ಅಂತ ಕೀಳರಿಮೆ ಬರ್ತದ. ನಾ ಆತ್ಮ ಏನಿದ್ದೀನಲ್ಲ, ಪ್ಯೂರ್ ಶುದ್ಧ ಆತ್ಮ, ಸರ್ವಶಕ್ತಿಮಾನ್ ಇದ್ದೀನಿ ಅಂದಮೇಲೆ ಈ ವರದಾನ ಸದಾ ಸ್ಮೃತಿಯಲ್ಲಿ ಇಟ್ಕೊಂಡಿದ್ರಿ ಅಂದರೆ ನಿಮಗೆ ಅನೇಕ ಪರೀಕ್ಷೆಗಳು ಭಲೇ ಬರ್ತಾವೆ. ಯಾವ ಸ್ಥಿತಿಯಲ್ಲಿದ್ದರೂ ಪರೀಕ್ಷೆ ಅಂತೂ ಬರ್ತಾವೆ. ಆದರೆ ಬಾಬಾ ಹೇಳ್ತಾರೆ, ಆ ಪರೀಕ್ಷೆ ಒಳಗೆ ನೀವು ಹೆಂಗಿರ್ತೀರಿ, ಯಾವ ಪರೀಕ್ಷೆಗಳು ಬರ್ತವೆ? ಪ್ರಕೃತಿಯ ಮೂಲಕನೇ ಪರೀಕ್ಷಾ ಬರ್ಬೋದು, ಲೌಕಿಕ ಸಂಬಂಧಿಕರ ಮೂಲಕ ಪರೀಕ್ಷಾ ಬರ್ಬೋದು, ಅಥವಾ ಅಲೌಕಿಕ ಪರಿವಾರದ ಜನರಿಂದಲೂ ಕೂಡ ಪರೀಕ್ಷೆ ಬರ್ಬೋದು. ಆದರೆ ಅದರಲ್ಲಿ ನೀವು ಹೇಗಿರ್ತೀರಿ? ಸದಾ ಏಕರಸ್, ಅಚ್ಚಲ್, ಅಢೋಲರಾಗಿರ್ತೀರಿ. ಯಾಕಂದರೆ ಗೊತ್ತಿದೆ, ನಾಲೆಜ್ ಸ್ಮೃತಿಯಲ್ಲಿದೆ, ಇದು ಎಲ್ಲವೂ ನಾಟಕ ನಡೀತಾ ಇದೆ. ಇದು ನಾಟಕದ ಲೀಲೆಯಾಗಿದೆ. ಈ ನಾಟಕದ ಒಳಗ ಏನು ಪಾತ್ರ ಸಿಕ್ಕಿದೆ, ಈ ಪಾತ್ರದಲ್ಲಿ ಗುಪ್ತವಾಗಿರುವ ನಿರಾಕಾರ ಆತ್ಮ ನಾನು ಸದಾ ಸ್ಥಿರ, ನಾನು ಸದಾ ಏಕರಸ್ ಇದ್ದೀನಿ. ನನ್ನ ಏಕರಸತೆಯನ್ನ, ನನ್ನ ಸ್ಥಿರತೆಯನ್ನ ಈ ಜಗತ್ತಿನಲ್ಲಿ ಯಾವ ಪರೀಕ್ಷೆ, ಯಾವ ವಸ್ತು, ಪ್ರಕೃತಿ, ಮನುಷ್ಯರು ಅಲುಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಸತ್ಯ ಅರಿವಿರೋದ್ರಿಂದ ನನ್ನನ್ನು ಯಾರೂ ಅಲುಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಸ್ಲೋಗನ್, वरदाता बाबा को अपना सच्चा साथी बना लो तो वरदानों से झोली भरी रहेगी. ವರದಾತ ತಂದೆಯನ್ನು ಸದಾ ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಂಡ್ರೆ ವರದಾನಗಳಿಂದ ತಮ್ಮ ಜೋಳಿಗೆ ತುಂಬಲ್ಪಟ್ಟಿರ್ತದೆ. ಜೋಳಿಗೆ ಅಂದರೆ ಬುದ್ಧಿಯಲ್ಲಿ ಸದಾ ವರದಾನಗಳು ತುಂಬಿರ್ತದೆ. ವರದಾನದ ಫಲೀಭೂತ ಸ್ಥಿತಿ ತಮ್ಮದಾಗ್ತದೆ. ಅವ್ಯಕ್ತ इशारे, एकता और विश्वास की विशेषता द्वारा सफलता संपन्नರು ಆಗ್ರಿ. इस परमात्मा ज्ञान से ही विश्व में एक धर्म, एक राज्य, एक मत की स्थापना होती है. ಪರಮಾತ್ಮನ ಸತ್ಯ ಜ್ಞಾನದಿಂದಲೇ ಈ ವಿಶ್ವದಲ್ಲಿ ಒಂದು ಧರ್ಮ, ಒಂದು ರಾಜ್ಯ ಮತ್ತು ಒಂದು ಮತದ ಸ್ಥಾಪನೆ ಆಗ್ತದೆ. आपके इस ब्राह्मण संगठन के एकमत की विशेषता देवता रूप में प्रैक्टिकल चलती है. ಈ ಸಂಗಮ ಯುಗದಲ್ಲಿ, ಬ್ರಾಹ್ಮಣ ಪರಿವಾರದಲ್ಲಿ ನಾವೆಲ್ಲರೂ ವಿಭಿನ್ನ ಪಾತ್ರ, ವಿಭಿನ್ನ ವ್ಯಕ್ತಿತ್ವ ಉಳ್ಳವರಾಗಿದ್ರೂ ಕೂಡ ಒಳಗಡೆ ಇರುವ ನಾವೆಲ್ಲ ಆತ್ಮರು, ಚೇತನ ಒಂದೇ ಆಗಿದ್ದೀವಿ ಅನ್ನುವ ಈ ಏಕಮತ ಇದೇ. ಈ ಏಕಮತವೇ ದೇವತಾ ರೂಪದಲ್ಲಿ ಪ್ರಾಕ್ಟಿಕಲ್ ನಡೆದಿದೆ. ಮೊದಲು ಬ್ರಾಹ್ಮಣ ಜೀವನದಲ್ಲಿ ಪ್ರಾಕ್ಟಿಕಲ್, ನಂತರ ದೇವತಾ ರೂಪದಲ್ಲೂ ಕೂಡ ಪ್ರಾಕ್ಟಿಕಲ್ನೊಳಗೆ ಏಕಮತದಿಂದ ನಡೀಲಾಗ್ತದೆ. ಈ ವಿಶೇಷತಾ ಹಿ ಕಮಾಲ್ ಕರೆಗಿ. ಈ ಒಂದು ವಿಶೇಷತೆ ಇದೆಯಲ್ಲ, ನಾವೆಲ್ಲರೂ ಒಬ್ಬ ನಿರಾಕಾರ ಚೈತನ್ಯ ಪರಮಾತ್ಮನ ಚೈತನ್ಯ ಸ್ವರೂಪ ಆತ್ಮ ಇದ್ದೀವಿ ಎನ್ನುವಂಥದ್ದು ಇದು ಕಮಾಲ್ ಮಾಡುವಂಥದ್ದು ಅಂತಾರೆ ಬಾಬಾ. ಇಸ್ಸೆ ಹಿ ನಾಮ್ ಬಾಲಾ ಹೋಗ, ಪ್ರತ್ಯಕ್ಷತಾ ಹೋಗಿ. ಹೆಸರು ಯಾರ್ದು? ಚೈತನ್ಯ ಆತ್ಮ ಆಗಿರುವ ಸತ್ಯದ ಹೆಸರು ಪ್ರಸಿದ್ಧ ಆಗ್ತದೆ. ತೋ ಇಸ್ ವಿಶೇಷತಾ ಮೇ ನಂಬರ್ 1 ಬನೋ. ಈ ವಿಶೇಷತೆಯೊಳಗೆ ನಂಬರ್ 1 ಆಗ್ರಿ. इसके लिए जो अपना मूल संस्कार है उसको मिटाकर बाप दादा के संस्कारों को कॉपी कर समान संपूर्ण बनो. ಅದಕ್ಕಾಗಿ ತಮ್ಮ ಯಾವ ಮೂಲ ಸಂಸ್ಕಾರ ಅಂದರೆ ರೋಲ್ನ ಮೂಲ ಸಂಸ್ಕಾರ. ರೋಲ್ನ ಮೂಲ ಸಂಸ್ಕಾರ ಯಾವುದು? ನಾ ದೇಹ, ನಾನು ಹಸಿದವನು, ನಾನು ನೀರಡಿಸಿದವನು, ನಾನು ನಿದ್ರೆಗೆಟ್ಟವನು, ಅಥವಾ ನಾನು ಈ ರೀತಿ ಇಚ್ಛೆ ಉಳ್ಳವನು ಅನ್ನುವಂಥದ್ದು ಇದೆಯಲ್ಲ, ಇದು ರೋಲ್ನ ಆದಿ ಸಂಸ್ಕಾರ, ಮೂಲ ಸಂಸ್ಕಾರ. ಇವನ್ನೆಲ್ಲ ತೆಗೆದು ಹಾಕ್ರಿ.
ಬಾಪ್ ದಾದಾರ ಸಂಸ್ಕಾರಗಳನ್ನು ಕಾಪಿ ಮಾಡಿಕೊಡ್ರಿ. ಯಾವುದು ವಿಶ್ವ ಕಲ್ಯಾಣಕಾರಿ ಸಂಸ್ಕಾರ ಇದೆ, ಬಾಬಾರವ್ರದ್ದು ದಯಾಭಾವದ ಸಂಸ್ಕಾರ ಇದೆ, ಅದನ್ನು ಕಾಪಿ ಮಾಡಿಕೊಂಡು ಪರಮಾತ್ಮನ ಸಮಾನ ಮತ್ತು ಸಂಪೂರ್ಣ ಆಗುವ ಸತ್ಯದ ಅನುಭವ ಮಾಡ್ರಿ. ಆಗ ಹರೇಕ್ ಸೇ ಬಾಬಾ ದಿಕ್ಕಾಯಿ ದೇಗ ಅವ್ರ ಪ್ರತ್ಯಕ್ಷತಾ ಹೋಗಿ. ಆಗ ತಮ್ಮೆಲ್ಲರ ಮೂಲಕ ಪ್ರತಿಯೊಬ್ಬರೊಳಗ ಪರಮಾತ್ಮ ಕಾಣಿಸ್ತಾರ. ಆಗ್ಲೇ ಪರಮಾತ್ಮನ ಪ್ರತ್ಯಕ್ಷತೆ ಈ ಜಗತ್ತಿನಲ್ಲಿ ಆಗ್ಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಆತ್ಮ, ನಿರಾಕಾರಾತ್ಮ, ನಿರಾಕಾರಿ ಜಗತ್ತಿನ ಅಸ್ತಿತ್ವದಿಂದ, ಸತ್ಯತೆಯಿಂದ ನಾನು ಅಗಲಿ ಈ ಸೃಷ್ಟಿ ನಾಟಕದಲ್ಲಿ ಸುಂದರ ಪಾತ್ರವನ್ನು ಅಭಿನಯ ಮಾಡ್ತಾ ಅಭಿನಯದಲ್ಲಿ ಮುಳುಗಿ ನಾನು ಆತ್ಮ ಎನ್ನುವ ಸತ್ಯವನ್ನು ಮರೆತು ಈ ನಾಟಕದಲ್ಲಿ ಕಣ್ಣಿಗೆ ಕಾಣುವ ಪ್ರಕೃತಿಯನ್ನ, ಶರೀರಧಾರಿಗಳನ್ನ ನಿಜ ಅಂತ ತಿಳಿದು ಬರುವ ಪರೀಕ್ಷೆಗಳು ನನಗೇ ಬಂದಿವೆ ಎಂದು, ಆಗುವ ಏರಿಳಿತಗಳು ನನಗೇ ಆಗುತ್ತವೆ ಎಂದು ಅನೇಕ ರೀತಿಯ ಹಲ್ಚಲ್, ಅನೇಕ ರೀತಿಯ ಏರುಪೇರುಗಳಲ್ಲಿ ಈ ಮನಸ್ಸು ಸಿಲುಕಿಕೊಂಡಿತ್ತು. ಆದರೆ ನನಗೀಗ ಪರಮಾತ್ಮ ತಂದೆಯ ಸತ್ಯ ಜ್ಞಾನವನ್ನು ಅರಿತ ಮೇಲೆ ನಾನು ಅನುಭವ ಮಾಡುತ್ತಿರುವೆ. ನನ್ನನ್ನು ಅಲುಗಾಡಿಸಲು, ನನ್ನ ಸತ್ಯದಿಂದ ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆಂದರೆ ಅಲುಗಾಡುವ ಬದಲಾಗುವ ಪರಿಸ್ಥಿತಿಗಳು ಬದಲಾಗದ ನನ್ನ ಅವಿನಾಶಿ ಅಸ್ತಿತ್ವವನ್ನು ಅಳಿಸಲಾರವು. ಹೀಗಾಗಿ ನಾ ಸದಾ ಸ್ಥಿರತೆಯ, ಏಕಾಗ್ರತೆಯ, ಏಕರಸವಾಗಿರುವ ಸತ್ಯದ ಅನುಭವ ಮಾಡುತ್ತಿದ್ದೇನೆ. ಓಂ ಶಾಂತಿ.